ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 4/11/2025. ನವೆಂಬರ್ ತಿಂಗಳ ಮಂಗಳವಾರದ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಇವತ್ತಿನ ದಿನದ ಪಂಚಾಂಗ, ತಿಥಿ ಮತ್ತೆ ದಿನದ ವಿಶೇಷತೆಯನ್ನು ಕೂಡ ತಿಳಿತಾ ಮೀನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೆ ನಮಃ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ವೀಕ್ಷಕರೇ. ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಯೋಣ. ನೋಡಿ, ಇವತ್ತು 4 ನವೆಂಬರ್ 2025 ಚತುರ್ದಶಿ ತಿಥಿ, ಶುಕ್ಲ ಪಕ್ಷ, ರೇವತಿ ನಕ್ಷತ್ರ, ವಜ್ರಯೋಗ, ಗರಜಕರಣ ಮತ್ತು ಮಂಗಳವಾರ ಇರುವಂಥದ್ದು. ಬೆಂಗಳೂರಿನ ಕಾಲಮಾನ ಸೂರ್ಯೋದಯ 6 ಗಂಟೆ 15 ನಿಮಿಷಕ್ಕೆ ಪ್ರಾರಂಭವಾದರೆ 5 ಗಂಟೆ 50 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ರಾಹು ಕಾಲ ಬಂದು 2 ಗಂಟೆ 57 ನಿಮಿಷದಿಂದ 4 ಗಂಟೆ 24 ನಿಮಿಷ. ಯಮಗಂಡ ಕಾಲ 9 ಗಂಟೆ 9 ನಿಮಿಷದಿಂದ 10 ಗಂಟೆ 36 ನಿಮಿಷ. ಗುಳಿಕ ಕಾಲ ಒಂದು 12 ಗಂಟೆ 3 ನಿಮಿಷದಿಂದ 1 ಗಂಟೆ 30 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದರೆ 11 ಗಂಟೆ 40 ನಿಮಿಷದಿಂದ 12 ಗಂಟೆ 26 ನಿಮಿಷವಾಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ವಿಶೇಷತೆ ನೋಡಿ, ಇವತ್ತು ಮಂಗಳವಾರ, ಮಂಗಳ ಗ್ರಹ ಪ್ರಧಾನವಾದ ವಾರ. ಮಂಗಳ ಬಂದು ಏನಂತಂದರೆ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ತೋರಿಸುವಂಥ ಒಂದು ಗ್ರಹ ಆಗಿರುವುದರಿಂದ ಯಾವುದೇ ಒಂದು ಕೆಲಸ ನಿರ್ಧಾರ ಮಾಡಬೇಕಾದ್ರೆ, ಡಿಸಿಷನ್ಸ್ ತಗೋಬೇಕಾದ್ರೆ ಇವತ್ತು ತುಂಬ ಒಳ್ಳೆಯ ದಿನ ಅಂತ ಹೇಳ್ತೀವಿ. ಮತ್ತು ಮಂಗಳ ಕಲಾಕಾರಕ, ವ್ಯಾಜ್ಯಗಳಿಗೆ ಕಾರಕ ಅಂತಂದರೆ ಒಂದು ಮಾತುಕತೆ, ಒಂದು ಡಿಸ್ಕಷನ್ಸು ಆ ರೀತಿ ಏನಾದರೂ ಮಾಡೋದಿದ್ದರೆ ಇವತ್ತು ಒಂದು ಏನೋ ಒಂದು ವಾದ ವಿವಾದವನ್ನು ಬಗೆಹರಿಸಬೇಕು, ಒಂದು ಪಂಚಾಯಿತಿ ಮಾಡುವಂಥದ್ದು ಏನೋ ಇರುತ್ತಲ್ಲ. ಸೊ ಆ ವಿಚಾರದಲ್ಲಿ ಮಂಗಳವಾರ ತುಂಬ ಶುಭವಾದ ವಾರ. ಅದರಲ್ಲಿ ಮಂಗಳ ಹೋರೆ ಅಂತ ಹೇಳ್ತೀವಿ. ಬೆಳಗಿನ ಜಾವ 6 ಗಂಟೆಯಿಂದ 7 ಗಂಟೆ, ಮಧ್ಯಾಹ್ನದ 12 ಗಂಟೆಯಿಂದ 1 ಗಂಟೆ ಮತ್ತು ಸಂಜೆಯ ಸಮಯದಲ್ಲಿ 7 ಗಂಟೆಯಿಂದ 8 ಗಂಟೆವರೆಗೂ ಈ ಒಂದು ಮಂಗಳವಾರ ಮಂಗಳ ಹೊರೆಯ ಒಂದು ಪ್ರಭಾವವನ್ನು ಬಳಸಿಕೊಂಡು ಈ ಎಲ್ಲ ಅನುಕೂಲತೆಗಳನ್ನು ನಮ್ಮ ವೀಕ್ಷಕರು ಮಾಡ್ಕೋಬೋದಾಗಿದೆ. ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ನೀವು ನಿಮ್ಮ ಕೆಲಸದಲ್ಲಿ ವಹಿಸುವ ಎಲ್ಲ ಶ್ರಮವು ಇಂದು ಫಲ ನೀಡುತ್ತದೆ. ಬಿಡುವಿಲ್ಲದ ದಿನಚರಿಯ ನಂತರವೂ ನಿಮಗಾಗಿ ನೀವು ಸಮಯ ತೆಗೆದರೆ ನಿಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ಇವತ್ತು ಒಂದು ಶುಭ ದಿನವಾಗಿರುವಂಥದ್ದು. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನೀವು ಹಣವನ್ನು ಸಂಗ್ರಹಿಸುವಾಗ ಮಾತ್ರ ಹಣ ನಿಮಗೆ ಕೆಲಸಕ್ಕೆ ಬರುತ್ತದೆ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಮುಂಬರುವ ಸಮಯದಲ್ಲಿ ಸ್ವಲ್ಪ ವಿಷಾದಿಸಬೇಕಾಗ್ಬೋದು. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ನೋಡಿ, ನಿಮ್ಮ ಕುಟುಂಬಕ್ಕೆ ಸೂಕ್ತ ಸಮಯ ನೀಡಿ ನೀವು ಅವರ ಸಲುವಾಗಿ ಕಾಳಜಿ ವಹಿಸುತ್ತೀರಿ ಅಂದು ಅವರಿಗೆ ಅನಿಸಬೇಕು, ಅವರಿಗೆ ಅರ್ಥವಾಗಲಿ. ಇದರಿಂದ ನಿಮ್ಮ ಗುಣಮಟ್ಟದ ಸಮಯ ಕಳೆಯಲು ಶುಭ ದಿನವಾಗಿರುವಂಥದ್ದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿಯ ಬಗ್ಗೆ ಇವತ್ತಿನ ಮಂಗಳವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ. ಕರ್ಕಾಟಕ ರಾಶಿಯವರು ನಿಮ್ಮ ಅನೇಕ ವಿಚಾರದಲ್ಲಿ ಇವತ್ತು ಮೊಬೈಲು, ಗೆಜೆಟ್ಸು ಇದರಲ್ಲಿ ಸಮಯ ವ್ಯರ್ಥ ಮಾಡೋದು ಜಾಸ್ತಿ ಅಂತ ಹೇಳ್ತೀವಿ. ಸಮಯ ವ್ಯರ್ಥವಾದಾಗ ಮಾತ್ರ ನೀವು ಸಮಯದ ವಿಷಾದಿಸುತ್ತೀರಾ. ಅದ್ರ ಬಗ್ಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ದಿನ ಒಳ್ಳೆಯದಾಗಿರುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹರಾಶಿಯವರು ವ್ಯಾಪಾರ ಸಹವರ್ತಿಗಳು ಇವತ್ತು ನಿಮಗೆ ಬೆಂಬಲ ನೀಡ್ತಾರೆ. ನೀವು ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಇವತ್ತು ನಿಮಗೆ ಶುಭ ದಿನವಾಗಿರುವಂಥದ್ದು. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ಕೆಲಸದ ಪರಿಸರ ಒಂದು ಒಳ್ಳೆಯದಕ್ಕಾಗಿ ಬದಲಾಯಿಸಬಹುದು. ಮನೆಯಲ್ಲಿ ಸಿಕ್ಕಿರುವ ಯಾವುದೋ ಒಂದು ಹಳೆಯ ವಸ್ತುವನ್ನು ನೋಡಿ ಇಂದು ನೀವು ಸಂತೋಷ ಪಡಬಹುದು ಮತ್ತು ಇಡೀ ದಿನ ಆ ವಸ್ತುವನ್ನು ಸ್ವಚ್ಛಗೊಳಿಸಲಿ ಕಳೆಯಬಹುದು. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಮುಂದಿನ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ವೀಕ್ಷಕರೇ, ನಮಗೆ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತಗೊಳ್ತಾ ಇದ್ದೀವಿ. ಗುರುಜಿ, ತಗೊಳ್ಬಹುದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ. ವಿನಾಯಕ್ ಜೋಶಿ. ಓಕೆ. ಜನ್ಮ ದಿನಾಂಕ ತಿಳಿಸ್ಲಾ? 4/3/2000. ಹಾಗೆ ಜನ್ಮ ಸಮಯ 3 ಗಂಟೆ 30 ನಿಮಿಷ PM ಗಳಲ್ಲಿ. ಜನ್ಮ ಸ್ಥಳ ಕೋಲಾರ್. ಇವರು ಹೇಳ್ತಾ ಇರೋಂತ ಪ್ರಶ್ನೆ ಜಾಬ್ ಚೇಂಜ್ ಮತ್ತೆ ಕರಿಯರ್ ಇನ್ಸ್ಟೆಬಿಲಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿ ಅಂತ ಹೇಳಿ ತಿಳಿಸಿದ್ದಾರೆ. ಓಕೆ. ವಿನಾಯಕ್ ಜೋಶಿ. ಸೊ ಶನಿವಾರ ಹುಟ್ಟಿರುವಂಥದ್ದು, ಧನಿಷ್ಠ ನಕ್ಷತ್ರ ಇವ್ರದ್ದು, ಮತ್ತು ರಾಶಿ ಬಂದು ಮಕರ ರಾಶಿ ಆಗಿರುವಂಥದ್ದು. ಕರ್ಕಾಟಕ ಲಗ್ನದ ಒಂದು ಜಾತಕ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ, ದಶಮದಲ್ಲಿ ಗುರು ಮತ್ತು ಶನಿ ಇರುವಂಥದ್ದು. ಒಳ್ಳೆ ಕೆಲಸ, ಒಳ್ಳೆ ಜವಾಬ್ದಾರಿ ಜಾಬಲ್ಲಿ ಇರುವಂಥವ್ರಾಗಿರ್ತಾರೆ. ಗುರು ಬಂದು ಫೈನಾನ್ಸ್ಗೆ ಕಾರಕ, ಶನಿ ಬಂದು ಸರ್ವಿಸ್ಗೆ ಕಾರಕ. ಸೊ ಫೈನಾನ್ಸ್, ಸರ್ವಿಸ್ ಅಥವಾ ಆಫೀಸ್ ಮ್ಯಾನೇಜರ್, HR ಮ್ಯಾನೇಜರ್ ಈ ರೀತಿ ಪೊಸಿಷನಲ್ಲಿ ಇವರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಸೊ ಜಾಬ್ ಚೇಂಜ್ ಅಂತ ತಾವು ಕೇಳ್ತಾ ಇದ್ದೀರಾ. ಗುರು ಮಹಾದಶನಲ್ಲಿ ಶನಿ ಅಂತರ್ದಶನೇ ನಡೀತಾ ಇದೆ. ಇದು ಬಂದು ನವೆಂಬರ್ 2025
2025 ಇರುತ್ತೆ. ಮುಂಬರುವ ದಶಾಭುಕ್ತಿಗಳು ಈ ತಿಂಗಳು ನವೆಂಬರ್ ಮುಗಿದ್ರೆ ಡಿಸೆಂಬರ್ ಪ್ರಾರಂಭ ಆಗುತ್ತೆ. ಇವರ ಜಾತಕದಲ್ಲಿ ಕೂಡ ಗುರು ಮಹಾದಶನಲ್ಲಿ ಬುಧ ಭುಕ್ತಿ ಬರೋದ್ರಿಂದ ಸೊ ತುಂಬ ಒಳ್ಳೆಯ ಒಂದು ಅನುಕೂಲತೆಗಳು ಚೆನ್ನಾಗಾಗುತ್ತೆ. ಸ್ವಲ್ಪ ಈ ಒಂದು ತಿಂಗಳು ಕಳೀಲಿ, ಡಿಸೆಂಬರಿಂದ ಇವರಿಗೆ ತುಂಬ ಒಳ್ಳೆಯ ಯೋಗ ಇರುವಂಥದ್ದು, ಜಾಬ್ ಚೇಂಜ್ ಮಾಡ್ಬೋದು. ಆದರೆ ಜಾತಕದಲ್ಲಿ ಏನಿದೆ ಅಷ್ಟಮದಲ್ಲಿ ಕುಜ ಇರುವಂಥದ್ದು, ಅಷ್ಟಮ ಕುಜ ಏನಾಗುತ್ತೆ ತುಂಬ ವಿಪರೀತ ಸ್ಟ್ರೆಸ್ ಫ್ಯಾಕ್ಟರ್ ಬಿಲ್ಡ್ ಮಾಡುತ್ತೆ ಮತ್ತು ತುಂಬ ಹೆವಿ ಎಕ್ಟಿಕ್ ಟೆನ್ಷನ್ಸ್ನ ಕೊಡುತ್ತೆ. ಅದನ್ನು ಇವರು ಸ್ಟ್ರೆಸ್ನ ಅವಾಯ್ಡ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಲಗ್ನಕ್ಕೆ ರಾಹುಕೇತು, ಯಾರ ಜಾತಕದಲ್ಲಿ ಲಗ್ನಕ್ಕೆ ರಾಹುಕೇತು ಬಂದಾಗ ಇವರಿಗೆ 48 ವರ್ಷದವರೆಗೂ ರಾಹುಕೇತುವಿನ ಪ್ರಭಾವ ಜಾಸ್ತಿ ಇರುವಂಥದ್ದು. ಸೊ ಅದಕ್ಕೆ ಕಾಳಹಸ್ತಿ ಅಥವಾ ಒಂದು ಸರ್ಪಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳಲ್ಲಿ ಪರಿಹಾರ ಮಾಡ್ಕೊಳ್ಳೋದು ತುಂಬ ಬಹುಮುಖ್ಯವಾಗುತ್ತೆ. ಅದನ್ನು ಮಾಡಿದ್ರೆ ಬರುವಂಥ ತಿಂಗಳಲ್ಲಿ ಒಳ್ಳೆಯದಾಗುತ್ತೆ. ಮುಂದೆ ಕೂಡ ಏನು ಸ್ಟ್ರೆಸ್ಸು ಸಮಸ್ಯೆಗಳಾಗುತ್ತೆ ಅದು ಕೂಡ ನಿಮಗೆ ಕಮ್ಮಿ ಆಗುವಂಥದ್ದು. ವಿನಾಯಕ್ ಜೋಶಿ ಪ್ರಶ್ನೆಯನ್ನ ಕಳುಹಿಸಿದ್ರಿ. ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸುಲಭವಾಗಿ ತಿಳಿಸಿದ್ದಾರೆ, ಮಾಡ್ಕೊಳ್ಳಿ. ಹಾಗೆ ನಾವು ಗುರುಜಿ ಕನ್ಯಾ ರಾಶಿಯವರೆಗೂ ನೋಡಿದ್ವಿ, ಮುಂದುವರಿಸೋಣ. ತುಲಾ ರಾಶಿಯ ವಿಚಾರ ಏನಿದೆ, ಮಂಗಳವಾರದ ದಿನ ಭವಿಷ್ಯ ತುಲಾ ರಾಶಿಯವರಿಗೆ ಎಷ್ಟು ಮಟ್ಟಿಗಿದೆ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ ಪ್ರಣಯ ಉಂಟಾಗುವ ಸಾಧ್ಯತೆ ಇದ್ರೂ ಕೂಡ ಇಂದ್ರಿಯ ಭಾವನೆಯಿಂದ ನಿಮ್ಮ ಸಂಬಂಧವನ್ನು ಹಾಳು ಮಾಡುವಂಥದ್ದು. ಸೊ ಅದಕ್ಕೆ ಅದರಿಂದ ಎಚ್ಚರಿಕೆಯಿಂದ ಇರಿ. ತುಲಾ ರಾಶಿಗೆ ಏನಾದರೂ ಪರಿಹಾರ ಭಾಗವಾಗಿ ಇವತ್ತಿನ ಮಟ್ಟಿಗೆ ತಿಳಿಸ್ತೀರಾ ಗುರುಜಿ? ರಾಶಿಯಾಧಿಪತಿಯ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡಿ ಮನೆಯಿಂದ ಹೊರಟ್ರೆ ಏನೂ ಸಮಸ್ಯೆಗಳು ಆಗೋದಿಲ್ಲ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ಯಾವಾಗಲೂ ಮಾಡಬಯಸಿದ ರೀತಿಯ ಕೆಲಸಗಳನ್ನು ಕಚೇರಿಯಲ್ಲಿ ಇಂದು ನೀವು ಮಾಡಬಹುದು. ನಿಮ್ಮ ಜೀವನದಲ್ಲಿ ನಂತರ ವಿಷಾದಿಸುವ ಆ ಥರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ ಅಂತ ಸೂಚಿಸಲಾಗಿದೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ. ಇಂದು ನೀವು ಸ್ವಲ್ಪ ವಿಚಾರ ಮಾಡಿ ಕೆಲಸ ಮಾಡುವಂಥದ್ದು. ಯಾವುದೇ ವ್ಯಕ್ತಿಯ ಮನೆಯಲ್ಲಿ ಬರೋದ್ರಿಂದ ನಿಮಗೆ ಯೋಜನೆ ಹಾಳಾಗಬಹುದು. ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯಿಂದಿರಿ. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರದ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದೀರಾ. ಹಾಗೆ ಮುಂದಿನ ರಾಶಿ ಮಕರ ರಾಶಿ. ನೀವು ನೀಡುವ ವರ್ತನೆ ಪರೋಕ್ಷವಾಗಿ ನಿಮಗೆ ಆಶೀರ್ವಾದವೇ ಆಗುತ್ತೆ. ಯಾಕಂದರೆ ನೀವು ಅನುಮಾನ, ನಿರಾಸೆ, ವಿಶ್ವಾಸರಹಿತ, ಅಹಂಭಾವ, ಅಸೂಯೆ ಅಂತ ಅನೇಕ ದುರ್ಗುಣಗಳಿಂದ ಮುಕ್ತಿ ಹೊಂದುವ ಸಾಧ್ಯತೆಗಳಿವೆ. ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ಮಂಗಳವಾರದ ದಿನ ಭವಿಷ್ಯ ಏನ್ ಸೂಚಿಸುತ್ತೆ ನೋಡೋಣ. ನೀವು ಒಬ್ಬ ವಿದ್ಯಾರ್ಥಿ ಆಗಿದ್ದರೆ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಲು ಬಯಸುತ್ತಿರದೆ ಆರ್ಥಿಕ ಬಿಕ್ಕಟ್ಟು ಇಂದು ನಿಮ್ಮ ಹಣೆಯ ಮೇಲೆ ಒಂದು ಸುಖ ತರಬಹುದು. ಆದರೆ ಒಂದು ಕುಟುಂಬದ ಒಗ್ಗೂಡುವಿಕೆಯಲ್ಲಿ ನೀವು ಕೇಂದ್ರ ಬಿಂದುವು ಆಗಿರ್ತೀರಿ. ಕುಂಭ ರಾಶಿಯ ವಿಚಾರ ಏನಿದೆ ಅದರ ಬಗ್ಗೆ ಮಂಗಳವಾರದ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನ ರಾಶಿ. ನಿಮ್ಮ ಜೀವನ ಸಂಗಾತಿ ಅಗತ್ಯದ ಕಾಲದಲ್ಲಿ ಕುಟುಂಬ ಸದಸ್ಯರಿಗೆ ಹೋಲಿಸಿದರೆ ನಿಮ್ಮ ಕುಟುಂಬ ಸದಸ್ಯರಿಗೆ ಕಡಿಮೆ ಕಾಳಜಿ ಮತ್ತು ಪ್ರಾಮುಖ್ಯತೆಯನ್ನು ನೀಡಬಹುದು. ವೀಕ್ಷಕರೇ, ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದೆ. ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದೀರಾ. ಗುರುಜಿ, ನಮ್ಗೆ ವಾಟ್ಸಪ್ ನಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಇತ್ತು, ತಗೊಂಡ್ಬಿಡೋಣ. ಓಕೆ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಐಶ್ವರ್ಯ. ಜನ್ಮ ದಿನಾಂಕ 21/9/1980. ಓಕೆ. 11:05 AM ಅಂತ ಹೇಳಿ ಜನ್ಮ ಸಮಯವನ್ನ ತಿಳಿಸಿದ್ದಾರೆ. ಹಾಗೆ ಜನ್ಮಸ್ಥಳ ಹುಣಸೂರ್. ಇವ್ರು ಕೇಳ್ತಾ ಇರೋಂಥ ಪ್ರಶ್ನೆ ಗುರುಜಿ, ಹೆಲ್ತ್ ಇಶ್ಯೂಸ್ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಮೇಲಿಂದ ಮೇಲೆ ನನಗೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳು ಉಂಟಾಗ್ತಾ ಇದೆ, ನಮಗೆ ಮಾನಸಿಕ ನೆಮ್ಮದಿ ಕಳೆದು ಹೋಗ್ಬಿಟ್ಟಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಐಶ್ವರ್ಯ ಯಾರು ಪ್ರಶ್ನೆ ಕಳಿಸಿದ್ದಾರೆ, ಜಾತಕ ಬಂದು ಇವ್ರದ್ದು ಹುಟ್ಟಿರುವಂಥ ವಾರ ಸೋಮವಾರ, ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಅಂತ ಹೇಳ್ತೀವಿ. ಮತ್ತು ವೃಶ್ಚಿಕ ಲಗ್ನದ ಜಾತಕ. ಆರೋಗ್ಯ ಸಮಸ್ಯೆ ಅಂದರೆ 6ನೇ ಮನೆ ಅಂತ ನೋಡ್ತೀವಿ. ಇಲ್ಲಿ 6ನೇ ಮನೆ ಅಧಿಪತಿ ಇವರಿಗೆ ವ್ಯಯಭಾವದಲ್ಲಿದೆ. ಯಾರ್ದು 6ನೇ ಮನೆ ಅಧಿಪತಿ ವ್ಯಯಭಾವ ಅಂತಾರೆ ಪದೇ ಪದೇ ಆರೋಗ್ಯ ತೊಂದರೆ ಕೊಡುವಂಥದ್ದು. ಅಥವಾ 12ನೇ ಭಾವ ಅಂದರೆ ನಾವೇನು ಹೇಳ್ತೀವಿ ಅಂದರೆ ಇವರಿಗೆ ಡಯಾಗ್ನೈಸ್ ಆಗೋದಿಲ್ಲ. ಅಂದರೆ ಏನೇ ಒಂದು ಹೆಲ್ತ್ ವಿಚಾರದಲ್ಲಿದ್ದರೂ ಒಳ್ಳೆ ಡಾಕ್ಟರ್ ಸಿಗಲ್ಲ, ಒಳ್ಳೆ ಡಾಕ್ಟರ್ ಸಿಕ್ಕರೂ ಬೇಗ ಡಯಾಗ್ನೋಸಿಸ್ ಆಗಲ್ಲ, ಅದು ಸಮಸ್ಯೆ ಇರುತ್ತೆ. ದಶ ಕೂಡ ಇವರ ಜಾತಕದಲ್ಲಿ ಶನಿ ಮಹಾದಶ ನಡೀತಾ ಇದೆ. ಶನಿ ಬಂದು ದುಃಖಕಾರಕ ಗ್ರಹ ಅಂತ ಹೇಳ್ತೀವಿ. ಇವರ ಜಾತಕದಲ್ಲಿ ಶನಿ ಮತ್ತು ಗುರು ಸೂರ್ಯನ ಸಂಬಂಧ ಬಂದಿರೋದ್ರಿಂದ ಸ್ವಲ್ಪ ಹೆಚ್ಚು ವ್ಯಥೆ ಪಟ್ಕೊಳ್ಳೋದು ಇವರು ಜಾಸ್ತಿ ಇರುತ್ತೆ. ಆದಷ್ಟು ಸ್ವಲ್ಪ ಸಮಯ ಕೊಡಲಿ. ಶನಿಗೆ ಸಂಬಂಧಿತವಾಗಿರುವಂಥ ಪರಿಹಾರಗಳು ಅಂದರೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿ ಚಾಲಿಸವನ್ನು ಹೇಳುವಂಥದ್ದು. ಮತ್ತು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಶನಿ ಬಂದು ನಿರ್ಗತಿಕರನ್ನು ಸೂಚಿಸೋದ್ರಿಂದ ಅಲ್ಲಿ ಯಾರಾದರೂ ಹೊರಗಡೆ ಭಿಕ್ಷಾಟನೆಯಲ್ಲಿದ್ದರೆ ಅವರಿಗೊಂದು ಹೊತ್ತು ಅನ್ನದಾನ ಮಾಡುವಂಥದ್ದು, ಮೊಸರನ್ನು ಕೊಡುವಂಥದ್ದು. ಅಥವಾ ಈಗ ಕೆಲವೊಬ್ರು ಹೇಳ್ತಾರೆ ಆನ್ಲೈನಲ್ಲಿ ಭಿಕ್ಷಕ್ಕೆ ಒಂದು ಕಮ್ಮಿ ಆಗಿಬಿಟ್ಟಿದೆ, ತುಂಬ ಇದು ಮಾಡ್ತಾರೆ ಅಂತ. ಸೊ ಆ ವಿಚಾರದಲ್ಲಿ ಇವರು ಶನಿ ಬಂದು ಓಲ್ಡ್ ಏಜ್ ಪ್ಲಾನೆಟ್ ಸೂಚಿಸುತ್ತೆ. ಇವರು ಒಂದು ಬರ್ತ್ಡೇ ಆಗಿರ್ಬೋದು, ಮಕ್ಕಳ ಬರ್ತ್ಡೇ, ಅವ್ರ ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಎಂದು ಇವರು ಓಲ್ಡ್ ಏಜ್ ಹೋಮ್ಸ್ ಅಂದರೆ ವೃದ್ಧಾಶ್ರಮ ಅಂತ ಹೇಳ್ತಾರಲ್ಲ, ಅಲ್ಲಿ ಹೋಗಿ ನಿರ್ಗತಿಕರಿಗೆ ಸಹಾಯ ಮಾಡುವಂಥದ್ದು. ಮತ್ತು ವಿಶೇಷವಾಗಿ ನೀಲಿ ಕಲರ್ ಕಂಬಳಿ ಅಂತ ಬರುತ್ತೆ. ಅಂದರೆ ಈಗ ಚಳಿಗಾಲ ಆಗಿರೋದ್ರಿಂದ ಆ ಪರಿಹಾರ ಮಾಡ್ಕೋಬೋದು. ನೀಲಿ ಕಂಬಳಿಯನ್ನು ಶನಿವಾರದೊತ್ತು ಹಂಚಬೇಕು, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಶನಿ ಪ್ರಬಲವಾಗುತ್ತೆ. ಯಾಕೆ ಶನಿ
ಮಹಾದಶೆ ಪ್ರಾರಂಭವಾಗಿ 19 ವರ್ಷ ಪ್ರಾರಂಭ ಅದರದ್ದು ದಶೆ ಇರುವಂಥದ್ದು. ಇವರು ಪ್ರಾರಂಭ ಕಾಲದಲ್ಲಿದ್ದಾರೆ, ಇನ್ನೂ 19 ವರ್ಷ ಇವರು ಸಫರ್ ಆಗೋದ್ ಬದಲು ಪರಿಹಾರಗಳು ಮಾಡಿಕೊಂಡ್ರೆ ಸೂಕ್ತವಾಗಿ ಇವ್ರಿಗೆ ಹೆಲ್ತ್ ಸಮಸ್ಯೆಗಳು ದೂರ ಆಗುತ್ತೆ, ಆರಾಮಾಗಿ ಇರ್ತಾರೆ. ಸೊ ನಮಗೆ ಯಾರು ಪ್ರಶ್ನೆಯನ್ನ ಕಳುಹಿಸಿದ್ರೆ ನಿಮ್ಮ ಒಂದು ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಉತ್ತರವನ್ನ ನೀಡ್ತಾ ಹೆಲ್ತ್ ಇಶ್ಯೂಸ್ ನಮ್ಮ ಆರೋಗ್ಯ ಅಂತ ಹೇಳಿ ಬಂದಾಗ ಆರೋಗ್ಯದ ಕಡೆ ತುಂಬಾನೇ ಗಮನ ಹರಿಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಪರಿಹಾರವನ್ನ ಕೂಡ ತಿಳಿಸಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ, ಮೀನ ರಾಶಿಯ ವಿಚಾರ ಏನಿದೆ, ನವೆಂಬರ್ ತಿಂಗಳ ಮಾಸ ಭವಿಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಗುರೂಜಿ, ನವಗ್ರಹಗಳ ಗೋಚಾರದ ಪ್ರಭಾವ ಮೀನ ರಾಶಿಯವರಿಗೆ ಯಾವ ರೀತಿಯಾಗಿದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನ್ ಸೂಚಿಸ್ತಾ ಇದೆ? ನೋಡಿ, ಮೀನರಾಶಿಯವರ ವಿಚಾರದಲ್ಲಿ ಹೇಳೋದಾದ್ರೆ, ಗುರು ಹಾಗೂ ಶನಿಯ ಗೋಚಾರ ಪ್ರಮುಖವಾಗಿ ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರುವಂಥದ್ದು ತಮಗೆ ಗೊತ್ತು. ಸಾಮಾನ್ಯವಾಗಿ 2 ಗ್ರಹಗಳು ತುಂಬ ಪ್ರಾಮುಖ್ಯತೆ ವಹಿಸುವಂಥದ್ದು ನಾವು ಇಲ್ಲಿ ನೋಡ್ತೀವಿ. ಸೊ ಇದರಲ್ಲಿ ಒಂದು ಗುರುವಿನ ಒಂದು ಅಂಶ ಅಂತ ನಾವು ನೋಡೋದಾದ್ರೆ ಮೀನರಾಶಿಯವರಿಗೆ ಸ್ವಲ್ಪ ಒಂದು ಶುಭ ವಿಚಾರ. ಮೀನರಾಶಿಯವರಿಗೆ ಅಂದರೆ ಇಷ್ಟು ದಿನ ಚತುರ್ಥ ಭಾವದಲ್ಲಿ ಏನು ಗುರು ಭಗವಾನರಿದ್ರು ನಿಮ್ಮ ರಾಶಿಯಾಧಿಪತಿಯಾಗಿ ಪಂಚಮ ಸ್ಥಾನಕ್ಕೆ ಬರುವಂಥದ್ದು, ಅಂದರೆ ಮೀನರಾಶಿಯವರಿಗೆ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ನವೆಂಬರ್ ತಿಂಗಳಲ್ಲಿ ಇರುವಂಥದ್ದು, ಇದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಇದು ಮೇ 2026ರಲ್ಲಿ ಏನು ಗುರುಬಲ ಪ್ರಾರಂಭ ಆಗುತ್ತೋ ಅದರದ್ದು ಟ್ರೈಲರ್ ಇಲ್ಲಿ ನಾವು ನೋಡ್ಬೋದು. ಅಂದರೆ ಗುರುಬಲ ಹೇಗೆ ಸೃಷ್ಟಿಯಾಗುತ್ತೆ, ತಾತ್ಕಾಲಿಕ ಗುರುಬಲ ಚೆನ್ನಾಗಿರುತ್ತೆ. ಇನ್ನು ರಾಶಿಯಲ್ಲೇ ಇರುವಂಥದ್ದು 7.5 ಶನಿ ಅಂತ ನಡೀತಾ ಇರುವಂಥದ್ದು. ಸೊ ಆ ವಿಚಾರವಾಗಿ ಅದರ ಅಡಚಣೆ ಕೊಡುತ್ತೆ. ವಕ್ರ ಶನಿಯಾಗಿರೋದ್ರಿಂದ ಪ್ರಭಾವ ಕುಗ್ಗುತ್ತದೆ. ಆದರೂ ಯಥೇಚ್ಛವಾಗಿ 7.5 ಶನಿಯ ಪ್ರಭಾವದಿಂದ ಇರುವಂಥ ಸಮಸ್ಯೆಗಳಿಗೆ ಪರಿಹಾರಗಳು ತಾವು ಮಾಡ್ಕೊಂಡಿರ್ತೀರಾ. ಅಂದರೆ ಶನೇಶ್ವರನ ಪರಿಹಾರ ಆಗಿರ್ಬೋದು, ಮತ್ತು ಒಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಶನೇಶ್ವರನ ದೇವಸ್ಥಾನ, ಶನೇಶ್ವರನ ಮಂತ್ರ ಹೇಳುವಂಥದ್ದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹನುಮಾನ್ ಚಾಲಿಸ ಹೇಳುವಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಶನಿ ಒಂದು ನಿರ್ಗತಿಕ ವರ್ಗವನ್ನು ಸೂಚಿಸೋದ್ರಿಂದ ಅವರಿಗೆ ಸಹಾಯ ಮಾಡೋದು ಒಳ್ಳೆಯದನ್ನು ತರುತ್ತೆ. ಉಳಿದಂತೆ ದ್ವಿತೀಯ ಮತ್ತು ಭಾಗ್ಯಾಧಿಪತಿಯಾಗಿದ್ದ ಮಂಗಳ ಗ್ರಹರು ಭಾಗ್ಯಸ್ಥಾನಕ್ಕೆ ಬರುವಂಥದ್ದು ಗೋಚಾರದಲ್ಲಿ 2ನೇ ತಾರೀಕೆ ಬಂದ್ಬಿಡುತ್ತೆ. ಇವತ್ತಿನ ಒಂದು ದಿನಾಂಕದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಈ ಒಂದು ಕಳೆದ ದಿನಾಂಕ 2ನೇ ತಾರೀಕಲ್ಲಿ ಬಂದಿರುವಂಥ ಶುಭ ಅಂತ ಹೇಳ್ತೀವಿ. ಮತ್ತು ತೃತೀಯ ಅಷ್ಟಮಾಧಿಪತಿಯಾದ ಶುಕ್ರ ಗ್ರಹರು ಕೂಡ ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು. ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಬಂದಾಗ ವಿಪರೀತ ರಾಜಯೋಗ ಸೃಷ್ಟಿಯಾಗಿ ಇದೊಂದು ಮೀನರಾಶಿಯವರಿಗೆ ಒಳ್ಳೆಯದು ಫಲಗಳನ್ನು ತಂದು ಕೊಡುವಂಥದ್ದು. ಮತ್ತು ಸೂರ್ಯ ಭಗವಾನರು ಕೂಡ ಷಷ್ಠಿಯಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿ ಇದ್ದು ಸ್ವಲ್ಪ ಅಡಚಣೆಗಳಲ್ಲಿ ಕೊಟ್ಟರು ಕೂಡ ನವೆಂಬರ್ 17ನೇ ತಾರೀಕು ನಂತರ ಮೀನರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಸೂರ್ಯಗ್ರಹ ಬರೋದ್ರಿಂದ ಒಳ್ಳೆಯದು ಅಂತ ಹೇಳ್ತೀವಿ. ಇನ್ನು ಉಳಿದಂತೆ ಯಾವುದಂದ್ರೆ ಬುಧ ಗ್ರಹ ಕೂಡ ಚತುರ್ಥ ಸಪ್ತಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲೇ ಇರುವಂಥದ್ದು, ಆದರೆ ವಕ್ರಿಯಾಗಿ 23ನೇ ತಾರೀಕು ಅಷ್ಟಮಕ್ಕೆ ಬರುವಂಥದ್ದು ಅಷ್ಟಮ ಫಲ ಕೊಡುತ್ತೆ. ಈ ರೀತಿ ನವಗ್ರಹಗಳ ಗೋಚಾರ ಮೀನರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಜರುಗುವಂಥದ್ದಮ್ಮ. ಗುರೂಜಿ, ಇನ್ನೂ ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚಾರದ ಪ್ರಭಾವ ಎಷ್ಟರ ಮಟ್ಟಿಗೆ ಮೀನರಾಶಿಯವರಿಗೆ ಬೀರ್ತಾ ಇದೆ? ನೋಡಿ, ವಿಸ್ತೃತ ಪ್ರಭಾವ ಅಂತ ಹೇಳ್ತೀವಿ ಅಂತಂದರೆ ನಾವು ಫಸ್ಟು ತುಂಬ ವಿಶೇಷವಾಗಿ ರಾಶ್ಯಾಧಿಪತಿ ಪೂರ್ವ ಪುಣ್ಯ ಸ್ಥಾನ ಮತ್ತು ಸಂತಾನ ಸ್ಥಾನ ಅಂತ ಹೇಳ್ತೀವಿ. ಗುರುಬಲದಿಂದ ಆಕ್ಟಿವೇಟ್ ಆಗುವಂಥದ್ದು, ಗುರು ಉಚ್ಚ ಸ್ಥಾನದಲ್ಲಿ ಬರುವಂಥದ್ದು, ಇದರಿಂದ ಸಂತಾನ ಅಪೇಕ್ಷಿತ ದಂಪತಿಗಳು ಮೀನರಾಶಿಯವರಿಗೆ ಒಳ್ಳೆಯದಾಗುತ್ತೆ. ನವೆಂಬರ್ ತಿಂಗಳ ಅದ್ಭುತ ಯೋಗ ಸೃಷ್ಟಿ ಮಾಡಿಕೊಡುವಂಥದ್ದು. ಯಾವ ರೀತಿ ಅಂದರೆ ತಾಯಿ ಮತ್ತು ತಂದೆ ಕಡೆಯಿಂದ ಆಸ್ತಿ ಬರುವಂಥದ್ದು, ಸಹೋದರರ ಒಂದು ವ್ಯಾಜ್ಯಗಳು ಕ್ಲಿಯರ್ ಆಗುವಂಥದ್ದು, ಮತ್ತು ನೀವು ನವೆಂಬರ್ ಮಾಸದಲ್ಲಿ ಮೀನರಾಶಿಯವರು ಹೆಚ್ಚಾಗಿ ಧಾರ್ಮಿಕರಾಗ್ತೀರಾ, ಶಾಸ್ತ್ರಬದ್ಧವಾಗಿ ಅಭ್ಯಾಸ ಮಾಡುವಂಥವ್ರಾಗ್ತೀರಾ, ಮತ್ತು ಸಪೂಜರ್ತರಾಗ್ತೀರಾ, ಅದೃಷ್ಟವಂತರು ಕೂಡ ಆಗುವಂಥ ಯೋಗ. ಮತ್ತು ನಿರ್ಮಲ ಬುದ್ಧಿ ಮಂತ್ರಸಿದ್ಧಿ ಉಳ್ಳವರಾಗಿ ವಿಶೇಷವಾಗಿ ಗುರುಬಲದಿಂದ ನೀವು ಪಡೆಯುತ್ತೀರಾ. ಅದು ಮತ್ತು ನಿಮ್ಮ ಪ್ರಯತ್ನಕ್ಕೆ ತಕ್ಕಂಥ ಫಲ ಮೀನರಾಶಿಯವರಿಗೆ ಗುರುಬಲದಿಂದ ಸಿಗುವಂಥದ್ದು ನವೆಂಬರ್ ಮಾಸದಲ್ಲಿ ತುಂಬ ವಿಶೇಷವಾಗಿ ಅಂತ ಹೇಳ್ತೀವಿ. ಆದರೆ ರಾಶಿಯಲ್ಲೇ ಸ್ವಲ್ಪ ಶನೇಶ್ವರ ಗ್ರಹ ಇರೋದ್ರಿಂದ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು. ತಾಳ್ಮೆ ಇದ್ದರೆ ಶುಭವಾಗುತ್ತೆ. ಆದರೆ ಮೂಲ ಜಾತಕದಲ್ಲಿ ಶನೇಶ್ವರನ ಪರಿಶೀಲನೆ ಆಗುತ್ತೆ. ಯಾಕಂದರೆ 7.5 ಶನಿ ಇದೆ, ಸಮಸ್ಯೆ ಇದೆ ಅಂತ ನೀವೇನು ಇದನ್ನು ತಲೆಗೆಡಿಸ್ಕೊಳ್ಳಬಾರ್ದು. ಅಂದರೆ ಜಾತಕದಲ್ಲಿ ಎಷ್ಟನೇ ಮನೇಲಿ ನಿಮ್ಮ ಜಾತಕದಲ್ಲಿ ಶನೇಶ್ವರ ಇದ್ದಾರೆ ಮತ್ತು ನಿಮಗೆ ಯಾವುದಾದ್ರು ಶನಿ ದಶೆ ನಡೀತಿದೆ ಅಂತ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಮತ್ತು ಶನಿ ಅಂದ್ರೆ ನೆಗೆಟಿವ್ ಬರ್ತಾ ಇದೆ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಅದರ ಪರಿಹಾರಗಳು ಖಂಡಿತ ಮಾಡ್ಕೊಳ್ಳಿ, ಅದರಿಂದ ಉತ್ತಮ ಫಲ ಸಿಗುತ್ತೆ. ಆದರೆ ಜನ್ಮ ಶನಿ ನಿಮಗೆ ಬರೋದ್ರಿಂದ ಯಾವುದೇ ರೀತಿ ಸಂಪೂರ್ಣವಾಗಿ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ ಮೀನರಾಶಿಯವರು ಅಂತ ಹೇಳ್ತೀವಿ. ಇನ್ನು ಚತುರ್ಥ ಮತ್ತು ಸಪ್ತಮಾಧಿಪತಿಯಾದ ಬುಧ ಗ್ರಹ ಸುಖಾಧಿಪತಿ ಕೂಡ ಆಗಿರೋದ್ರಿಂದ ವಿವಾಹ ಅಧಿಪತಿ ಕೂಡ ಆಗಿರೋದ್ರಿಂದ 23ನೇ ತಾರೀಕುವರೆಗೂ ಬುಧ ಗ್ರಹ ಭಾಗ್ಯಸ್ಥಾನದಲ್ಲಿ ಇರುವಂಥದ್ದು. ನಂತರ ವಕ್ರಿಯಾಗಿ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಸೊ ಭಾಗ್ಯಸ್ಥಾನದಲ್ಲಿ ಇರುವಂಥ ಬುಧ ನಿಮಗೆ ವಿವಾಹದಿಂದ ಲಾಭ ಮತ್ತು
ಅಷ್ಟಮಕ್ಕೆ ಬರೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು ಅಂತ ಹೇಳ್ತೀವಿ. 6ನೇ ಮನೆ ಅಧಿಪತಿಯಾದ ಸೂರ್ಯಗ್ರಹರು ಕೂಡ ಈಗ ಅಷ್ಟಮ ಸ್ಥಾನದಲ್ಲಿದ್ದು ನವೆಂಬರ್ 17ನೇ ತಾರೀಕು ನಂತರ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಯಾವುದೇ ರೀತಿ ಅಡಚಣೆಗಳಾಗಲ್ಲ. ಆದರೆ ನವೆಂಬರ್ 16ನೇ ತಾರೀಕು ಒಳಗಡೆ ಮೀನರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಇದು ಸ್ವಲ್ಪ ಜಾಸ್ತಿ ಕಂಡು ಬರುತ್ತೆ. ಈ ರೀತಿ ನವಗ್ರಹಗಳ ಒಂದು ಗೋಚಾರ ಪ್ರಭಾವ ಮೀನರಾಶಿಯವರಿಗೆ ವಿಸ್ತೃತವಾಗಿ ನಾವು ನೋಡ್ತೀವಮ್ಮ. ಗುರುಜಿ, ರಾಶ್ಯಾಧಿಪತಿಯ ಗೋಚಾರ ಯಾವ ರೀತಿಯಾಗಿ ಇದೆ ಮೀನರಾಶಿಯವರಿಗೆ? ನವೆಂಬರ್ ತಿಂಗಳಿನಲ್ಲಿ ಏನಾದರೂ ಶುಭ ಫಲಗಳು ಇದೆಯಾ, ಹೇಗೆ? ನೋಡಿ, ರಾಷ್ಟ್ರಾಧಿಪತಿ ಪಂಚಮ ಸ್ಥಾನದಲ್ಲಿ ಉಚ್ಚ ಸ್ಥಿತಿ ಗುರುಬಲ ಸೃಷ್ಟಿಯಾಗುವಂಥದ್ದು, ಅತ್ಯದ್ಭುತ ಒಳ್ಳೆಯ ಯೋಗ ನೀಡುವಂಥದ್ದು. ನಾವು ಆವಾಗಲೇ ಹೇಳ್ದಂಗೆ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಒಳ್ಳೆ ಫಲ ಕೊಡುತ್ತೆ. ಗುರು ಕೂಡ ರಾಷ್ಟ್ರಾಧಿಪತಿ ದಶಮಾಧಿಪತಿ ಕೂಡ ಆಗುವಂಥದ್ದು. ರಾಷ್ಟ್ರಾಧಿಪತಿ ಅಂತಂದರೆ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಚೆನ್ನಾಗಾಗುತ್ತೆ, ಏಳಿಗೆ ಸಿಗುತ್ತೆ, ಸ್ಥಾನಮಾನ ಖಂಡಿತ ಸಿಗುತ್ತೆ. ನವೆಂಬರ್ 16ನೇ ತಾರೀಕು ನಂತರ ಈ ಒಂದು ಸೂರ್ಯ ಕೂಡ ಷಷ್ಠ್ಯಾಧಿಪತಿಯಾಗಿ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು, ಒಳ್ಳೆ ಫಲ ನೀಡುವಂಥದ್ದು. ಆದರೆ ನವೆಂಬರ್ 16ನೇ ತಾರೀಕುವರೆಗೂ ಷಷ್ಠಾಧಿಪತಿ ಸೂರ್ಯನ ಒಂದು ಗೋಚಾರ ಅಷ್ಟಮ ಸ್ಥಾನದಲ್ಲಿ ನೀಚ ಪರಿಸ್ಥಿತಿಯಲ್ಲಿರೋದ್ರಿಂದ ಸ್ವಲ್ಪ ಸೂರ್ಯನಿಂದ ಎಚ್ಚರಿಕೆ ಇರಬೇಕು. ಸೂರ್ಯನಿಂದ ಸ್ವಲ್ಪ ಸಮಸ್ಯೆಗಳು ಮೀನರಾಶಿಯವರಿಗೆ, ತಲೆನೋವು ಬರೋದಂಥದ್ದು, ಶಿರೋಭಾರ ಅಂತ ಹೇಳ್ತೀವಿ, ಸ್ವಲ್ಪ ಉಷ್ಣದ ಸಮಸ್ಯೆ, ತಲೆ ಕೂದಲು ಉದುರುವಂಥದ್ದು, ಇದು ಸ್ವಲ್ಪ ಸಮಸ್ಯೆಗಳು ಕೊಡುತ್ತೆ. ತದನಂತರ ಸೂರ್ಯ ಭಗವಾನರು ಭಾಗ್ಯಸ್ಥಾನದಲ್ಲೇ ಬರೋದ್ರಿಂದ ಇದೆಲ್ಲ ಪ್ರಭಾವ ಕುಗ್ಗುತ್ತೆ, ನೆಗೆಟಿವ್ ಅಂಶ ಕುಗ್ಗುತ್ತೆ. ಸೂರ್ಯನ ಪ್ರಭಾವ 9ನೇ ಮನೆಯಲ್ಲಿ ಭಾಗ್ಯಭಾವಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ ಗೌರ್ಮೆಂಟ್ ಉದ್ಯೋಗದಲ್ಲಿರೋರಿಗೆ ತುಂಬ ಒಳ್ಳೆಯದು, ಮತ್ತು ರಾಜಕಾರಣಿಗಳಿಗೆ ಒಳ್ಳೆಯದು, ಮತ್ತು ಗೌರ್ಮೆಂಟ್ ಕೆಲಸ ಅಪೇಕ್ಷಿತರಿಗೆ ಕೂಡ ಗೌರ್ಮೆಂಟ್ ಕೆಲಸ ಎಕ್ಸಾಮ್ಸ್ ಎಲ್ಲ ಬರೆಯುವಂಥದ್ದು ಒಳ್ಳೆಯದಾಗುತ್ತೆ. ಅದೇ ರೀತಿ ರಾಜಕೀಯ ವ್ಯಕ್ತಿಗಳಲ್ಲಿ ಕೂಡ ತುಂಬ ಚೆನ್ನಾಗುತ್ತೆ. ಆದರೆ ನೆಗೆಟಿವ್ ಏನು ಅಂತಂದರೆ ಸ್ವಲ್ಪ ಅಧಿಕಾರಿಗಳು ದರ್ಪದಲ್ಲಿ ಮೆರೆಯಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ವಿಚಾರಗಳನ್ನು ಬೇರೆಯವ್ರ ಹತ್ರ ಹಂಚ್ಕೊಳ್ಬೇಡಿ. ಅದರಿಂದ ನಿಮಗೆ ಸ್ವಲ್ಪ ಕೆಟ್ಟ ಹೆಸರು ಬರುವಂಥದ್ದು. ಅಂದರೆ ಮೀನರಾಶಿಯ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರ ವರ್ಗದವರು, ಇವರಿಗೆ ಸ್ವಲ್ಪ ಕೆಟ್ಟ ಹೆಸರು ಬರುವಂಥದ್ದು, ಯಾರ್ದೋ ಏನೋ ಒಂದು ಪರ್ಸನಲ್ ಇನ್ಫಾರ್ಮೇಷನ್ನ ಶೇರ್ ಮಾಡಿಕೊಂಡ್ರೆ ಆ ಥರ ಬರುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹುಷಾರಾಗಿ ಮಾತಾಡಿ. ಮತ್ತು ದ್ವಿತೀಯ ಭಾಗ್ಯಾಧಿಪತಿಯಾದ ಮಂಗಳ ಗ್ರಹರು ಕೂಡ ಭಾಗ್ಯಸ್ಥಾನಕ್ಕೆ ಬರೋದರಿಂದ ತಂದೆಯಿಂದ ಒಳ್ಳೆಯದು, ತಂದೆಯಿಂದ ಭೂಮಿ ಲಾಭ, ಭೂಮಿ ಖರೀದಿ ಮಾಡೋದಕ್ಕೆ ತಂದೆಯಿಂದ ಆರ್ಥಿಕ ಸಹಾಯ ಸಿಗುವಂಥದ್ದು, ಈ ರೀತಿ ಎಲ್ಲ ಒಳ್ಳೆಯ ಅಂಶಗಳಿರುತ್ತೆ. ಮತ್ತು ಮೀನರಾಶಿಯ ಜಾತಕಸ್ಥರು, ವಿಶೇಷವಾಗಿ ಯಾರು ವಿದೇಶದಲ್ಲಿರ್ತಾರೋ ಅಥವಾ ವಿದೇಶದಲ್ಲಿ ಉದ್ಯೋಗ ಮಾಡ್ತಿದ್ದೀರಾ, ವಿದೇಶದಲ್ಲಿ ಕೆಲಸ ಮಾಡ್ತಿದ್ದೀರಾ, ಅಥವಾ ವಿದೇಶದಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಈ ಥರ ವ್ಯಾಪಾರಿಗಳು ಒಂದು ಅಭಿವೃದ್ಧಿ ಕಾಣ್ತಾರೆ. ಇನ್ನು ಅಷ್ಟಮಾಧಿಪತಿಯಾದ ಶುಕ್ರ ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು, ವಿಪರೀತ ರಾಜಯೋಗ ಸೃಷ್ಟಿಯಾಗುವಂಥದ್ದು. ಅದರ ಜೊತೆ ಇನ್ಶೂರೆನ್ಸ್ ಸೆಕ್ಟರು ಮತ್ತು ಹೂಡಿಕೆ ಮಾಡುವಂಥವ್ರು, SIPಯಲ್ಲಿ ಹೂಡಿಕೆ ಮಾಡುವಂಥವ್ರಿಗೆ ತುಂಬ ಒಳ್ಳೆಯ ಲಾಭ ತಂದು ಕೊಡುತ್ತೆ. ಅಂದರೆ ಇನ್ಶೂರೆನ್ಸ್ ಸೆಕ್ಟರ್ ಇರುವಂಥ ಕೆಲಸ ಕಾರ್ಯಗಳ ವರ್ಕರ್ಸಿಗೆ, ಮತ್ತು ಈ ಸ್ಪೈ ಮತ್ತು ಡಿಟೆಕ್ಟಿವ್ಸು, ಈ ಏಜೆಂಟ್ಸ್ಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದವ್ರಿಗೆ ಕೂಡ ಹೊಸ ಒಂದು ಸೃಷ್ಟಿಯ ಆದಾಯ ಮೂಲ ಒಂದು ಕಂಡು ಬರುತ್ತೆ. ಈ ಎಲ್ಲ ರೀತಿ ರಾಷ್ಟ್ರಾಧಿಪತಿಯ ಗೋಚಾರನೇ ಫಸ್ಟ್ ಒಳ್ಳೆಯದಾಗುತ್ತೆ, ಯಾಕಂದರೆ ಪಂಚಮ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಬರುವಂಥದ್ದು. ಉಳಿದಿರೋ ಗ್ರಹಗಳು ಅದಕ್ಕೆ ಸಪೋರ್ಟಿಂಗ್ ಆಗಿ ಕೆಲಸ ಮಾಡುತ್ತೆ. ಗುರುಜಿ, ಇನ್ನು ನಕ್ಷತ್ರಗಳ ಅನುಸಾರವಾಗಿ ಎಷ್ಟೆಲ್ಲ ಶುಭ ಫಲಗಳನ್ನ ಮೀನರಾಶಿಯವರು ಸಿದ್ಧಿಸ್ಕೊಳ್ತಾ ಇದ್ದಾರೆ, ಪರಿಹಾರವಾಗಿ ಏನ್ ಮಾಡ್ಕೊಳ್ಬೇಕು, ಜೊತೆಗೆ ವಿಶೇಷ ಸೂಚನೆ ಏನ್ ತಿಳಿಸ್ತೀರಾ ಮೀನರಾಶಿಯವರಿಗೆ? ನೋಡಿ, ಬಹುಮುಖ್ಯವಾದ 3 ನಕ್ಷತ್ರಗಳು. ಪೂರ್ವಭಾದ್ರ ನಕ್ಷತ್ರ ಮೀನರಾಶಿಯವರಿಗೆ ರಾಷ್ಟ್ರಾಧಿಪತಿ ಗುರುವಿನ ನಕ್ಷತ್ರನೇ ಬರುತ್ತೆ. ಅದಾದಮೇಲೆ ಉತ್ತರಭಾದ್ರ ನಕ್ಷತ್ರ ಶನೇಶ್ವರನ ನಕ್ಷತ್ರ ಅಂತ ಹೇಳ್ತೀವಿ. ರೇವತಿ ನಕ್ಷತ್ರ ಬುಧನ ನಕ್ಷತ್ರ. ಈ 3 ಪ್ರಮುಖ ನಕ್ಷತ್ರಗಳು ಒಂದು ಮೀನರಾಶಿಯಲ್ಲೇ ಬರುವಂಥದ್ದು. ಸೊ ಅಲ್ಲೇನಾಗುತ್ತೆ, ಪೂರ್ವಭಾದ್ರ ನಕ್ಷತ್ರ ಅಮೂಲ್ಯವಾದ ವಸ್ತುಗಳನ್ನು ಸ್ವಲ್ಪ ಕಳೆದುಕೊಳ್ಳುವಂಥದ್ದು ಇರುತ್ತೆ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಾಗಿ ಕಾಳಜಿ ಇರಲಿ, ಸ್ವಲ್ಪ ಹುಷಾರಾಗಿರಬೇಕು ಅದ್ರ ಬಗ್ಗೆ ಅಂತ ಹೇಳ್ತೀವಿ. ಮುಂದೆ ಉತ್ತರಭಾದ್ರ ನಕ್ಷತ್ರ ಶನೇಶ್ವರನಿಗೆ ಸಂಬಂಧಪಟ್ಟ ನಕ್ಷತ್ರ, ಆದರೂ ಮೀನರಾಶಿಯಲ್ಲಿರುವಂಥದ್ದು. ಈ ಉತ್ತರಭಾದ್ರ ನಕ್ಷತ್ರದವರಿಗೆ ಸ್ವಲ್ಪ ಕಷ್ಟಗಳು ಬರಬಹುದು, ಆದರೆ ನೀವು ಎದೆಗುಂದಬೇಡಿ, ಧೈರ್ಯವಾಗಿ ಎದುರಿಸಿ. ಅದರಿಂದ ಬರುವಂಥ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಖಂಡಿತ ಸಿಗುತ್ತೆ. ಯಾಕಂದರೆ ರಾಷ್ಟ್ರಾಧಿಪತಿನೇ ಗುರುಬಲ ಸೃಷ್ಟಿಯಾಗಿರೋದ್ರಿಂದ ಉತ್ತರಭಾದ್ರ ನಕ್ಷತ್ರದವರು ಯಾವುದೇ ರೀತಿ ಹೆದರ್ಕೋಬೇಡಿ. ರೇವತಿ ನಕ್ಷತ್ರ ಅಂತ ಹೇಳ್ತೀವಿ, ಇದು ರಾಶಿಚಕ್ರದ ಕೊನೆಯ ನಕ್ಷತ್ರ. ಅಂದರೆ 27 ನಕ್ಷತ್ರದಲ್ಲಿ ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ ಬರುವಂಥದ್ದು. ಅದು ಮೀನರಾಶಿಯಲ್ಲಿ. ಮೀನರಾಶಿ ಹೇಗೆ ಕೊನೆಯ ರಾಶಿ ಆಗುತ್ತೋ, ರೇವತಿ ನಕ್ಷತ್ರ ಕೊನೆಯ ನಕ್ಷತ್ರವಾಗುತ್ತೆ. ಸೊ ಅವರ ವಿಚಾರದಲ್ಲಿ ಬೇರೆಯವರ ಒಂದು ದುಡ್ಡನ್ನು ಖರ್ಚು ಮಾಡುವಂಥದ್ದು ಮತ್ತು ಇರುತ್ತೆ. ಮತ್ತು ಅತಿಯಾಗಿ ಯಾರನ್ನು ನಂಬಬೇಡಿ, ಯಾಕಂದರೆ ಬೇರೆಯವ್ರ ವಿಚಾರವಾಗಿ ನೀವೇನೋ ಒಂದು ದುಡ್ಡು ಖರ್ಚು ಮಾಡ್ಕೊಂಡ್ಬಿಡ್ತೀರಾ, ಕಳ್ಕೊಳ್ಳುವಂಥ ಇದು ಇರುವಂಥದ್ದು. ಅದಕ್ಕೆ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಯಾರಿಗೂ ಅತಿಯಾಗಿ ನಂಬಬೇಡಿ ರೇವತಿ ನಕ್ಷತ್ರದವರು. ಈ ರೀತಿ ಫಲವಿರುತ್ತೆ. ತಾವು ಪರಿಹಾರಗಳನ್ನು ಕೇಳಿದಂತೆ ಸ್ವಲ್ಪ ನಿಮ್ಮ ಏಕಾಗ್ರತೆ, ಮೀನರಾಶಿಯವರು ಏಕಾಗ್ರತೆ, ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಮಾಡಲು ಒಂದು
ಒಂದು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಅಥವಾ ದಕ್ಷಿಣಾಮೂರ್ತಿಯನ್ನು ಆರಾಧಿಸಿ. ದಕ್ಷಿಣಾಮೂರ್ತಿ ಅಂದರೆ ಗುರು ಭಗವಾನರ ಇನ್ನೊಂದು ಸ್ವರೂಪ, ಮೂಲ ಸ್ವರೂಪ ಅಂತ ಹೇಳ್ತೀವಿ. ಅದರ ಒಂದು ಫೋಟೋ, ಆ ದೇವರ ಫೋಟೋಗೆ ಆರಾಧಿಸಿ ದೇವರನ್ನ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಒಳ್ಳೆಯದಾಗುತ್ತೆ. ಆದಷ್ಟು ಹೆಚ್ಚು ಹೆಚ್ಚು ಮೀನರಾಶಿ ಬಡವರಿಗೆ ಸ್ವಲ್ಪ ಅನ್ನದಾನ ಜಾಸ್ತಿ ಮಾಡಿ, ದಿನಾಲು ಶಿವ ಪಂಚಾಕ್ಷರಿ ಸ್ತೋತ್ರ ಸಿಂಪಲ್ ಆಗಿ ಓಂ ನಮಃ ಶಿವಾಯ ಆಗಲಿ ಅಥವಾ ಓಂ ಸೋಮಾಯ ನಮಃ ಅಂತ ಜಪಿಸುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಹತ್ತಿರ ಇರುವಂಥ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅದರಲ್ಲಿ ವಿಶೇಷವಾಗಿ ಈಗೇನು 7.5 ಶನಿ ಪ್ರಭಾವ ಜಾಸ್ತಿ ಇರೋದ್ರಿಂದ ರಾಹುಕಾಲದಲ್ಲಿ ದುರ್ಗಾದೇವಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಮೀನರಾಶಿಯವರು ಹಚ್ಚುವಂಥದ್ದು. ರಾಹುಕಾಲ ಸಮಯ ಆ ದಿನಕ್ಕೆ ಸಪ್ರೇಟ್ ಆಗಿರುತ್ತೆ. ಉದಾಹರಣೆಗೆ ಸೋಮವಾರ ಬೆಳಗಿನ ಸಮಯ ಬಂದರೆ ಮಂಗಳವಾರ ಇನ್ನೂ ಲೇಟಾಗಿ ಬರುವಂಥದ್ದು, ಬುಧವಾರ ಮಧ್ಯಾಹ್ನ ಸಮಯ ಬರುತ್ತೆ, ಗುರುವಾರ ಕೂಡ ಮಧ್ಯಾಹ್ನ ಸಮಯ ಬರುತ್ತೆ. ಅಂದರೆ ಆಯಾ ಒಂದು ಪಂಚಾಂಗದಲ್ಲಿ ಕೂಡ ನೋಡ್ಕೋಬೋದು. ಇವಾಗಿನ ಮೊಬೈಲ್ ಕ್ಯಾಲೆಂಡ್ರಲ್ಸು ಸಿಗುತ್ತೆ. ಅಂದರೆ ಮಂಗಳವಾರದೊತ್ತು ಒಂದು ದುರ್ಗಾದೇವಿಯ ದೇವಸ್ಥಾನದಲ್ಲಿ ರಾಹುಕಾಲದಲ್ಲಿ ಹಚ್ಚುವಂಥದ್ದು ತುಂಬ ವಿಶೇಷ. ಮಂಗಳವಾರ ಆಗಿಲ್ಲ ಅಂತಂದರೆ ಶುಕ್ರವಾರದೊತ್ತು ಹಚ್ಬೋದು. ದೇವಿ ವಾರದಲ್ಲಿ ಹಚ್ಚಿದಾಗ ಅದರ ಒಂದು ಶ್ರೇಷ್ಠತೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಫಾಲೋಅಪ್ ಮಾಡ್ಕೊಳ್ಳಿ. ಇದು ಪರಿಹಾರ ಭಾಗವಾದರೆ ಸ್ವಲ್ಪ ಆದಷ್ಟು ನಿಮಗೆ ಸೂಚನೆ ಏನಂತಂದರೆ, ನಿಮಗೆ ಒಂದು ಓಪನ್ ಇರುವಂಥ ಒಂದು ಮಿರರ್ಸ್ ಅಂತ ಹೇಳ್ತೀವಿ, ಮಲಗುವಾಗ ಯಾವುದೇ ಒಂದು ಮಿರರ್ಸ್ನ ಆದಷ್ಟು ಮುಚ್ಚಿಡಿ. ಅಂದರೆ ಒಡೆದ ಕನ್ನಡಿಗಳನ್ನು ಮನೇಲಿ ಇಡಬೇಡಿ. ಮತ್ತು ಮನೇಲಿ ಮಲ್ಕೊಂಡಾಗ ಒಂದು ನಿಮ್ಮ ಮಿರರ್ಸ್, ಬೆಡ್ರೂಮಲ್ಲಿರೋ ಮಿರರಲ್ಲಿ ನೀವು ಮಲ್ಕೊಂಡಿರೋದು ರಿಫ್ಲೆಕ್ಟ್ ಆಗಬಾರ್ದು. ಯಾಕಂದರೆ ಮಿರರ್ಸ್ ಜಲತತ್ವ ಇರೋದ್ರಿಂದ ನಿಮ್ಮ ಸಂಬಂಧಗಳಲ್ಲಿ ಬಿರುಕನ್ನು ತರುತ್ತೆ. ಇದನ್ನು ಸ್ವಲ್ಪ ನೀವು ಇದನ್ನು ಮಾಡ್ಕೊಳ್ಳಿ, ಸೂಚನೆ ಪಾಲಿಸಿದ್ರೆ ಒಳ್ಳೆಯದಾಗುತ್ತೆ. ಈ ರೀತಿ ಓವರಾಲ್ ಆಗಿ ನಾವು ಈ ಗುರುಬಲದ ವಿಚಾರವಾಗಿ ನಿಮ್ಮ ರಾಶಿಯವರಿಗೆ ಯಥೇಚ್ಛವಾಗಿ ಚೆನ್ನಾಗಿದೆ. 100% ಇಷ್ಟು ದಿನ ಮೀನರಾಶಿ ಎಷ್ಟೋ 7.5 ಅದೆಲ್ಲ ಇದಿದ್ರು ಕೂಡ ನವಂಬರ್ ತಿಂಗಳಲ್ಲಿ ಒಂದು ಒಳ್ಳೆ ಜಾಕ್ಪಾಟ್ ಥರ 80% ಪಾಸಿಟಿವ್ ಅಂಶ ಇದೆ. 20% ವಿಚಾರವಾಗಿ ನಾನು ಪರಿಹಾರಗಳನ್ನು ಕೊಟ್ಟಿದ್ದೀನಿ. ಅಷ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ 12 ರಾಶಿಗಳ ದಿನ ಭವಿಷ್ಯವನ್ನ ಕೂಡ ತಿಳಿಸಿ, ಹಾಗೆ ಮೀನರಾಶಿಯ ವಿಚಾರ ಏನಿದೆ ಅವರಿಗೆ ವಿಶೇಷವಾಗಿ ನವೆಂಬರ್ ತಿಂಗಳು ಯಾವ ರೀತಿಯಾಗಿದೆ ಒಂದು ಪರಿಹಾರ ಮತ್ತೆ ಸೂಚನೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.